ಕೊಡಲಿಯಿಂದ ಕಡಿದ ಮರವು ಮತ್ತೆ ಚಿಗುರಬಹುದು, ಆದರೆ ಮಾತಿನಿಂದ ನೊಂದ ಮನಸ್ಸು ಮತ್ತೆ ಚಿಗುರುವುದು ಕಷ್ಟ. ದುಡ್ಡು ಎಲ್ಲರಿಗೂ ಸಿಗುತ್ತೆ, ಆದರೆ ಒಳ್ಳೆಯವರು ದುಡ್ಡಿಗೆ ಸಿಗುವುದಿಲ್ಲ. ನಾವು ಯಾರನ್ನಾದರೂ ದೂರವಿಡಲು ಪ್ರಯತ್ನಿಸುತ್ತಿದ್ದೇವೆ ಅಂದ್ರೆ ನಾವು ಅವರಿಗೆ ಸೋತಿದ್ದೇವೆ ಅಂತ ಅರ್ಥ. ಕೈಯಲ್ಲಿ ಇನ್ಕಮ್ ಇದ್ರೆ ಮಾತ್ರ ಜೀವನದಲ್ಲಿ ವೆಲ್ಕಮ್ ಇರುತ್ತದೆ. ಸಿಹಿಗೆ ಇರುವಷ್ಟು ನೊಣ, ಹಣಕ್ಕೆ ಇರುವಷ್ಟು ಜನ. ಇಬ್ಬರು ಅವಶ್ಯಕತೆ ಮುಗಿದ ಮೇಲೆ ಸತ್ತ ಹೆಣ. ದುಡ್ಡೇ ದೊಡ್ಡದು ಅಂದುಕೊಂಡರೆ ನೀನು ಶ್ರೀಮಂತ. ಪ್ರೀತಿ ನೆಮ್ಮದಿನೇ ದೊಡ್ಡದು ಅಂದುಕೊಂಡರೆ ನೀನು ಹೃದಯವಂತ. ಪ್ರಪಂಚ ಹೇಗೆ ಅಂದ್ರೆ ನೋವು ತನಗಾದರೆ ಮಾತ್ರ ನೋವು, ಬೇರೆಯವರಿಗೆ ಆದ್ರೆ ಅದು ಅವರ ಹಣೆ ಬರಹ. ನಾಲಿಗೆಗೆ ಮೂಳೆ ಇಲ್ಲದಿರಬಹುದು, ಆದರೆ ಒಂದು ಹೃದಯವನ್ನೇ ಒಡೆಯಬಲ್ಲ ಶಕ್ತಿ ಅದಕ್ಕಿದೆ. ಆದ್ದರಿಂದ ನಿನ್ನ ಮಾತಿನ ಮೇಲೆ ಎಚ್ಚರವಿರಲಿ. ಪ್ರಪಂಚದಲ್ಲಿ ಅಮೃತ ಮತ್ತು ವಿಷ ಇರುವ ಏಕೈಕ ಸ್ಥಳ ನಾಲಿಗೆ. ಮುಖಕ್ಕೆ ಬಣ್ಣ ಹಚ್ಚಿಕೊಂಡು ನಾಟಕ ಆಡುವವರನ್ನು ಗುರುತಿಸಬಹುದು, ಆದರೆ ಮನಸ್ಸಿಗೆ ಬಣ್ಣ ಹಚ್ಚಿಕೊಂಡು ನಾಟಕ ಆಡೋರನ್ನ ಗುರುತಿಸೋದು ತುಂಬಾ ಕಷ್ಟ. ಜೀವನದಲ್ಲಿ ಸೋಲು ಕಂಡ ವ್ಯಕ್ತಿಗಳ ಜೊತೆ ಸ್ವಲ್ಪ ಹೊತ್ತು ಕುಳಿತುಕೊಳ್ಳಿ, ಯಾಕಂದ್ರೆ ಅವರ ಬಳಿ ಅಹಂಕಾರ ಇರುವುದಿಲ್ಲ, ಅನುಭವವಿರುತ್ತದೆ. ಕಾಲಕ್ಕೆ ಕೊಂಚ ಕಾಲಾವಕಾಶ ಕೊಡು. ಕಾಲಕ್ಕೆ ನಿನ್ನ ಕೆಟ್ಟ ಕಾಲವನ್ನು ಬದಲಾಯಿಸುವ ಶಕ್ತಿ ಇದೆ. ಯಾರ ಜೊತೆಗೆ ನಿಂತರೆ ಚೆನ್ನಾಗಿರುತ್ತದೆ ಅನ್ನೋದು ಮುಖ್ಯವಲ್ಲ, ಯಾರ ಜೊತೆಗೆ ನಿಂತರೆ ಜೀವನ ಚೆನ್ನಾಗಿರುತ್ತದೆ ಅನ್ನೋದು ಮುಖ್ಯ. ಮಾತಿಗೆ ಬೆಲೆ ಇಲ್ಲ ಅಂದಾಗ ಮೌನವಾಗಿರಬೇಕು, ಮೌನಕ್ಕೂ ಬೆಲೆ ಇಲ್ಲ ಅಂದಾಗ ಆ ಜಾಗದಿಂದ ದೂರ ಉಳಿಯಬೇಕು. ನನಗೆ ಕನ್ನಡಕ ಬೇಕು ಎಂದು ನನಗನ್ನಿಸುತ್ತೆ, ಯಾಕಂದ್ರೆ ಎರಡು ಮುಖಗಳಿರುವ ಬಹಳಷ್ಟು ಜನರನ್ನು ನಾನು ನೋಡುತ್ತಿದ್ದೇನೆ. ನಮ್ಮ ಜೀವನದ ಕೆಟ್ಟ ಸಮಯದ ಅತ್ಯುತ್ತಮ ವಿಷಯವೇನೆಂದರೆ ನಾವು ಪ್ರತಿಯೊಬ್ಬರ ನಿಜವಾದ ಬಣ್ಣಗಳನ್ನು ನೋಡುತ್ತೇವೆ. ಎಲ್ಲವನ್ನೂ ಗಮನಿಸು, ಆದ್ರೆ ನಾ ಏನೂ ನೋಡೇ ಇಲ್ಲ ಅನ್ನೋ ಹಾಗೆ ಇರು. ಪೂರ್ತಿ ಕಹಿಯಾಗಬೇಡ, ಪ್ರಪಂಚ ಉಗುಳಿ ಬಿಡುತ್ತದೆ. ಪೂರ್ತಿ ಸಿಹಿಯಾಗಬೇಡ, ಪ್ರಪಂಚ ನುಂಗಿ ಬಿಡುತ್ತದೆ. ಮತ್ತೊಮ್ಮೆ ಬಿಸಿ ಮಾಡಿದ ಚಹಾ ಮತ್ತು ಹೊಂದಾಣಿಕೆ ಮಾಡಿಕೊಂಡ ಸಂಬಂಧ ಎಂದೂ ಮೊದಲಿನಂತೆ ರುಚಿ ಕೊಡಲ್ಲ. ಈಗೋ ಅನ್ನೋದು 3 ಅಕ್ಷರದ ಅಕ್ಷರವಾದರೂ ರಿಲೇಶನ್ಶಿಪ್ ಅನ್ನೋ 12 ಅಕ್ಷರದ ಸಂಬಂಧವನ್ನು ನಾಶಪಡಿಸುತ್ತದೆ. ಬಯಸಿದ್ದೆಲ್ಲ ಸಿಕ್ಕರೆ ಬದುಕಿಗೆ ಬೆಲೆ ಇರಲ್ಲ, ಬಾ ಅಂದಾಗ ಬಂದ್ರೆ ಸಾವಿಗೆ ಬೆಲೆ ಇರಲ್ಲ. ನಾವು ಅಂದುಕೊಂಡಿದ್ದೆಲ್ಲ ನಿಜ ಆದ್ರೆ ದೇವರಿಗೆ ಬೆಲೆ ಇರಲ್ಲ. ಒಬ್ಬ ಮನುಷ್ಯನ ವ್ಯಕ್ತಿತ್ವ ಗಡಿಯಾರದಲ್ಲಿನ ಸಂಖ್ಯೆಯಾಗಬೇಕೇ ಹೊರತು ಕಾಲಕ್ಕೆ ತಕ್ಕಂತೆ ಬದಲಾಗುವ ಮುಳ್ಳಾಗಬಾರದು. ನಿನ್ನವರು ಅಂತ ಅಂದುಕೊಂಡವರೆಲ್ಲ ನಿನ್ನ ಜೊತೆ ಯಾವಾಗ್ಲೂ ಒಂದೇ ಥರ ಇರ್ತಾರೆ ಅನ್ನೋದು ನಿನ್ನ ತಪ್ಪು. ಈ ಪ್ರಪಂಚದಲ್ಲಿ ಎಲ್ಲಕ್ಕಿಂತ ವೇಗವಾಗಿ ಬದಲಾಗುವುದು ಮನುಷ್ಯನ ಮನಸ್ಸು ಮತ್ತು ಅವನ ಆಲೋಚನೆಗಳು ಮಾತ್ರ. ಈ ಪ್ರಪಂಚದಲ್ಲಿ ಕನ್ನಡಿ ಮತ್ತು ನೆರಳು ಮಾತ್ರ ನಿಜವಾದ ಸ್ನೇಹಿತರು, ಯಾಕಂದ್ರೆ ಕನ್ನಡಿ ಸುಳ್ಳು ಹೇಳುವುದಿಲ್ಲ, ನೆರಳು ನಿನ್ನನ್ನು ಬಿಡುವುದಿಲ್ಲ. ಬಂಗಾರದ ಬೆಲೆ ಇಬ್ಬರಿಗೆ ಮಾತ್ರ ಗೊತ್ತು, ಅದನ್ನ ಕೊಳ್ಳುವವನಿಗೆ ಮತ್ತು ಅದನ್ನ ಮಾರುವವನಿಗೆ ಹೊರತು ನೋಡುವವನಿಗಲ್ಲ. ಹಾಗೆಯೇ ನಿನ್ನ ಬೆಲೆ ನಿನ್ನನ್ನು ನಂಬಿದವರಿಗೆ ಮಾತ್ರ ಗೊತ್ತು, ವಸ್ತುವಿನಂತೆ ಅವಶ್ಯಕತೆಗೆ ತಕ್ಕಂತೆ ನಿನ್ನನ್ನು ಬಳಸಿಕೊಳ್ಳುವವರಿಗಲ್ಲ. ಮಾತು ಬಾರದ ನಾಯಿಯನ್ನ ಬೇಕಾದರೂ ನಂಬು, ಆದರೆ ಮಾತಿನಲ್ಲೇ ಮರಳು ಮಾಡುವ ಮನುಷ್ಯನನ್ನು ಮಾತ್ರ ನಂಬಬೇಡ. ಎಲ್ಲಿವರೆಗೂ ಎಲ್ಲವನ್ನು ಸಹಿಸ್ತಾ ಇರ್ತೀವೋ ಅಲ್ಲಿವರೆಗೂ ನಾವು ಒಳ್ಳೆಯರಾಗೇ ಇರ್ತೀವಿ. ಒಂದು ವೇಳೆ ಸಹಿಸೋಕೆ ಆಗದೆ ಏನಾದ್ರೂ ಅಂದ್ರೆ ಮಾತ್ರ ಎಲ್ಲರಿಗಿಂತ ನಾವೇ ಕೆಟ್ಟವರಾಗ್ತೀವಿ. ಇದೇ ಈ ಜಗತ್ತಿನ ಶೈಲಿ.